ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ಮಂಜುನಾಥ್ ಪೂಜಾರ್. ವಿಶೇಷವಾಗಿ ಇವತ್ತು ಮಾನಸಿಕ ಸಾಮರ್ಥ್ಯದ ಒಂದು ವಿಷಯನ ಇಟ್ಟುಕೊಂಡು ನಾನು ಬರ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ವತಿಯಿಂದ ಯಾಪ್ ರಿಲೀಸ್ ಆಗಿದೆ. HSTR, GPSTR, PSTR ಈ ಒಂದು ಕರ್ನಾಟಕ TET ಒಂದು ವಿಷಯ ಸಂಬಂಧಪಟ್ಟ ಹಾಗೆ ಯಾಪ್ ಈಗಾಗಲೇ ರಿಲೀಸ್ ಆಗಿದೆ. ತಾವು ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಷಯ PC ಮತ್ತು PSIಗೋಸ್ಕರ ಇರ್ತಕ್ಕಂಥ ವಿಷಯ ಮಾನಸಿಕ ಸಾಮರ್ಥ್ಯ. ಆ ಮಾನಸಿಕ ಸಾಮರ್ಥ್ಯದಲ್ಲಿ ಮೊದಲನೇ ಚಾಪ್ಟರ್ ಬರ್ತದೆ ಸಂಖ್ಯಾ ಸರಣಿಗಳು ಅಂತೇಳಿ. ಸಂಖ್ಯಾ ಸರಣಿಗಳಲ್ಲಿ ಅಕ್ಷರ ಸರಣಿ ಸಹಿತ ಬರ್ತದೆ. ಈಗ ನಾವು ಸಂಖ್ಯಾ ಸರಣಿಗಳು ಎಂಬಂತಹ ವಿಷಯವನ್ನು ಇಟ್ಟುಕೊಂಡು ಇವತ್ತು ಚರ್ಚೆ ಮಾಡ್ಕೊಂತ ಹೋಗೋಣ. ಹಾಗಾದರೆ ಈ ನಮಗೆ ಮಾನಸಿಕ ಸಾಮರ್ಥ್ಯದ ಒಂದಿಷ್ಟು ಈ ಚಾಪ್ಟರ್ಗಳನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಮೂಲ ಒಂದಿಷ್ಟು ಪರಿಕಲ್ಪನೆಗಳು ಬೇಕಾಗ್ತಾವೆ. ಯಾವೆಲ್ಲ ಪರಿಕಲ್ಪನೆಗಳು? ನಮಗೆ ಅಂಕಿ ಸಂಖ್ಯೆಗಳ ಜ್ಞಾನ ಭಾಳಷ್ಟು ನಮಗೆ ಗೊತ್ತಿರಬೇಕಾಗ್ತದೆ. ಯಾವುದಕ್ಕೆ ನಾವು ಅಂಕಿ ಅಂತ ಕರಿತೀವಿ, ಯಾವುದಕ್ಕೆ ನಾವು ಸಂಖ್ಯೆ ಅಂತ ಕರಿತೀವಿ, ಅದಾದ ಮೇಲೆ ಈ ಅಂಕಿ ಸಂಖ್ಯೆಗಳ ವಿಧಗಳನ್ನು ಯಾವ್ಯಾವು ಅನ್ನೋದನ್ನು ನಾವು ನೋಡ್ಕೊತ ಹೋದೀವಪ್ಪ ಅಂದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಮ ಮತ್ತು ಬೆಸ ಸಂಖ್ಯೆಗಳು. ಈ ಸಮ ಮತ್ತು ಬೆಸ ಸಂಖ್ಯೆಗಳು ವಿಜ್ಞಾನದ ವಿಭಾಗದ ಮಕ್ಕಳಿಗೆ ಯಾವುದೇ ಥರನಾಗಿರ್ತಂಥ ಕಷ್ಟ ಆಗಂಗಿಲ್ಲ. ಆದರೆ ಈ ಕಲಾ ವಿಭಾಗದಿಂದ ಬಂದಿರತಕ್ಕಂಥ ಸ್ನೇಹಿತರಿಗೆ ಈ ಒಂದು ಸಂಖ್ಯೆಗಳ ಒಂದು ಮೂಲ ಪರಿಕಲ್ಪನೆಗಳು ಇದ್ದಾಗ ಮಾತ್ರ ನಾವು ಇದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾನಸಿಕ ಸಾಮರ್ಥ್ಯ. ಯಾಕಂದ್ರೆ ಗೊತ್ತು ಸ್ನೇಹಿತರೆ, ಈಗಾಗಲೇ ಸಾವಿರಾರು ಹುದ್ದೆಗಳು PC ಮತ್ತು ಹಲವಾರು ಹುದ್ದೆಗಳು ನಮಗೆ ಕಾಯ್ತಾ ಇದ್ದಾವೆ, ನೋಟಿಫಿಕೇಷನ್ ಆಗ್ತಾ ಇದ್ದಾವೆ. ಅದರಲ್ಲಿ ಈ PC ಅಂತ ಒಂದು ಎಕ್ಸಾಮ್ಗಳಲ್ಲಿ ಮಾನಸಿಕ ಸಾಮರ್ಥ್ಯದ ಮೇಲೆ ಏನಿಲ್ಲ ಅಂದ್ರೂ ಸಹಿತ 10ರಿಂದ 14 ಪ್ರಶ್ನೆಗಳು ಕಂಪಲ್ಸರಿ ಏನು ಮಾಡ್ತಾವಂದ್ರೆ ಬರ್ತಾವೆ. ಅದು ಸಂಖ್ಯಾ ಸರಣಿಗಳಾಗಿರ್ಬೋದು, ದಿಕ್ಕುಗಳಾಗಿರ್ಬೋದು, ಲಾಭ ನಷ್ಟ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಈ ಎಲ್ಲ ವಿಷಯ ಇಟ್ಕೋಬೇಕಾದ್ರೆ ಇನ್ನೆಲ್ಲವನ್ನು ಕಲಿಬೇಕಾದ್ರೆ ನಮಗೆ ಈ ಸಂಖ್ಯೆ ಮತ್ತು ಅದರ ವಿಧಗಳ ಜ್ಞಾನ ನಮಗೆ ಬೇಕೇ ಬೇಕಾಗ್ತದೆ. ಹಾಗಾದ್ರೆ ಸಮಸಂಖ್ಯೆ ಅಂದ್ರೇನು, ಬೆಸ ಸಂಖ್ಯೆ ಅಂದ್ರೇನು ಅನ್ನೋದನ್ನು ನಾವು ನೋಡ್ಕೊತಾ ಹೋದ್ರೆ, ಸಮಸಂಖ್ಯೆ ಯಾವುದು ಎರಡರ ಅಪವರ್ತ್ಯಗಳಾಗ್ಕೊಂತ ಹೋಗ್ತಾವ ಅದನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಸಮಸಂಖ್ಯೆ ಅಂತ ಹೇಳ್ತೀವಿ. ಎರಡರ ಅಪವರ್ತ್ಯ ಏನು ಅಂದ್ರೆ ಎರಡರಿಂದ ಭಾಗಿಸುವ ಆ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆ ಅಂತ ಏನು ಮಾಡ್ತೀವಿ ಕರಿತೀವಿ. ಯಾವ್ಯಾವು? 4, 6, 8, 10 ಎಕ್ಸೆಟ್ರಾ. ಸೊ 2ರಿಂದ ಹಿಡ್ಕೊಂಡು 2, 4, 6, 8. ಸೊ ಹೀಗೆ ಇವನ್ನೆಲ್ಲವನ್ನು ಏನಂತ ಕರಿತೀವಿ? ಸಮಸಂಖ್ಯೆ ಅಂತ ಕರಿತೀವಿ. ನಂತರ ಬೆಸ ಸಂಖ್ಯೆ ಅಂದರೆ 1, 3, 5, 7, 9, 11. ಸೊ ಹೀಗೆ ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳ ಮೇಲೆ ನಮಗೆ ಈ ಸಂಖ್ಯಾ ಸರಣಿ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವೆ. ಅದನ್ನು ನಾವು ಅಧ್ಯಯನವನ್ನು ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಅದಾದ ಮೇಲೆ ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಈ ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಅಂತ ಅಂದಾಗ ನಮಗೆಲ್ಲಿ ಗೊತ್ತಾಗಬೇಕು, ಭಾಜ್ಯ ಸಂಖ್ಯೆ ಅಂದರೆ ಸಂಪೂರ್ಣವಾಗಿ ಭಾಗಿಸುವಂತಹ ಶೇಷ 0 ಉಳಿಯುವಂತಹ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಶೇಷ ಉಳಿಯುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಏನು ಮಾಡ್ತೀವಿ ಹೇಳ್ತೀವಿ. ಅದರಲ್ಲಿ ನಮಗೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 2 ಅಂತ ನಾವು ಹೇಳ್ತೀವಿ. ಯಾಕಂದ್ರೆ 2ರಿಂದ ಮತ್ತು 1ರಿಂದ ಮಾತ್ರ, ಅಂದರೆ 2ರಿಂದ ಮತ್ತು 1ರಿಂದ ಮಾತ್ರ ಆ ಸಂಖ್ಯೆ ಈ ಅಂಕಿ ಏನಾಗುತ್ತೆ ಅಂದ್ರೆ ಭಾಗೋಗುತ್ತೆ. ಸೊ ಭಾಜ್ಯ ಸಂಖ್ಯೆಗೂ ಮತ್ತು ಅವಿಭಾಜ್ಯ ಸಂಖ್ಯೆಗೂ ಒಂದು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಭಾಜ್ಯ ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತದೆ. ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತದೆ. 2ಕ್ಕಿಂತ ಹೆಚ್ಚು ಅಪವರ್ತನವನ್ನು ಹೊಂದಿದರೆ ಅದು ಭಾಜ್ಯ ಸಂಖ್ಯೆ. ಕೇವಲ ಎರಡೇ ಎರಡು ಅಪವರ್ತನವನ್ನು ಹೊಂದಿದ್ರೆ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಈ 2 ಎಂಬುದು ಇದು ಯಾವ ಮಗೆ ಹೋಗ್ತದೆ? ಒಂದು 1ರ ಮಗೆ ಹೋಗ್ತದೆ, ಇನ್ನೊಂದು 2ರ ಮಗೆ ಹೋಗುತ್ತೆ. ಹಾಗಾದ್ರೆ ಈ 2 ಎಂಬುದು ನಾವು ಏನು ಮಾಡ್ತೀವಿ ಅಂದರೆ ಅದು ಭಾಜ್ಯ ಸಂಖ್ಯೆ ಅಂತ ಹಾಕಿಬಿಡ್ತೀವಿ. ಯಾಕಂದರೆ 2 ಸಮ ಐತಲ್ಲ, ಗೊತ್ತಾಗ್ಬಿಡುತ್ತೆ ನಮಗೆ 2 ಸಮ ಭಾಜ್ಯ ಸಂಖ್ಯೆ ಅಂತಂತೇಳಿ. ಆದರೆ 2
ಅವಿಭಾಜ್ಯ ಸಂಖ್ಯೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದರೆ ಅದು 2 ಅಂತ ನಾವಿಲ್ಲಿ ಇದನ್ನು ಹೇಳಬೇಕಾಗತ್ತೆ. ಯಾಕಂದ್ರೆ ಇದು 1ರ ಮಗ್ಯಾಗ ಮತ್ತು 2ರ ಮಗ್ಯಾಗ ಬಿಟ್ಟರೆ ಬೇರೆ ಯಾವುದು ಹೋಗಂಗಿಲ್ಲ. ಹಾಗಾಗಿ ಒಂದು ನಮಗಿಲ್ಲಿ ನೋಡ್ರಿ 1 2 3 4 5 ಹಿಂಗೆಲ್ಲ ಬರ್ಕಂತ ಹೋದಿವಂದ್ರೆ ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ. 2 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ನಾವು ಈ ಭಾಜ್ಯ ಸಂಖ್ಯೆಗಳನ್ನು ನಾವು ನೋಡ್ಕೊತ ಹೋದಿವಂದ್ರೆ ಯಾವುದು ಬರ್ತದೆ ನೋಡ್ರಿ. ಹಾಗೆ ಒಂದು ಸಿಂಪಲ್ಲಾಗಿ ನೋಡ್ಕೊಂತ ಹೋಗಮ್ಮ. ಅವಿಭಾಜ್ಯ ಸಂಖ್ಯೆ 2 3 5 7 ಮತ್ತು 9 ಅಲ್ಲ, 9 ಅದು ಭಾಜ್ಯ ಸಂಖ್ಯೆ, 11 13 ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಭಾಜ್ಯ ಸಂಖ್ಯೆ ಅಂದರೆ ನಿಮಗಾಗಲೇ ಹೇಳಿದೆ ನಾನು, ಕನಿಷ್ಠ 3 ಅಪವರ್ತನಗಳನ್ನು ಹೊಂದಿರ್ತದೆ. ಅಂಥದ್ದು ಯಾವುದಪ್ಪ ಅಂತೇಳಂದರೆ ಈಗ 4 ನೋಡ್ರಿ. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂದರೆ ಅದುವೇ 4. ಈ 4 ಎಂಬುದು 1ರ ಮಗ್ಯಾಗ ಭಾಗೋಗುತ್ತಾ, 2ರ ಮಗ್ಯಾಗ ಭಾಗೋಗುತ್ತಾ ಮತ್ತು 4ರ ಮಗ್ಯಾಗ ಭಾಗೋಗುತ್ತಾ. ಹಾಗಾಗಿ ಯಾವ ಸಂಖ್ಯೆಗೆ 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರ್ತದೆ ಅದನ್ನು ನಾವು ಭಾಜ್ಯ ಅಂತ ಕರಿತೀವಿ. ಯಾವ ಸಂಖ್ಯೆಗೆ 2 ಅಪವರ್ತನವನ್ನು ಹೊಂದಿರ್ತದೆ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇವುಗಳ ಜ್ಞಾನ ನಮಗೆ ಇರಬೇಕಾಗ್ತದೆ. ಹಾಗಾದ್ರೆ ಭಾಜ್ಯ ಸಂಖ್ಯೆಗಳನ್ನು ಬರ್ಕೊತ ಹೋದರೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4 6 8 9 10 12 14 15 ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ಟೈಪು ಆ ಒಂದು ಸಂಖ್ಯೆಗಳು ಏನಾಗ್ತಾವೆ ಅಂದ್ರೆ ನಮಗೆ ಸಾಗತ್ತೆ. ಹಾಗಾದ್ರೆ ವರ್ಗ ಸಂಖ್ಯೆಗಳು ಅಂದರೆ ಏನು? ಯಾವುದಕ್ಕೆ ನಾವು ವರ್ಗ ಸಂಖ್ಯೆಗಳಂತ ಕರಿತೀವಿ? ಯಾವುದೇ ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಆ ಒಂದು ಸಂಖ್ಯೆ ಆ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಈ 2ರ ವರ್ಗ ಎಂದರೆ ಹೇಗೆ? 2ರ ವರ್ಗ 2 ಸ್ಕ್ವೇರ್ ಅಂತ ನಾವೇನು ಮಾಡ್ತೀವಿ, ಇದನ್ನು ಬರಿತೀವಿ. ಅಂದ್ರೆ 2ನ್ನು 2 ಬಾರಿ ಗುಣಿಸು ಎಂದರ್ಥ. 2ನ್ನು 2 ಬಾರಿ ಗುಣಿಸು ಎಂದರ್ಥ. ಅಂದ್ರೆ 2 2 4. ಹಾಗಾದ್ರೆ 2ರ ವರ್ಗ ಎಷ್ಟು? 4 ಎಂದರ್ಥ. ಹಾಗೆಯೇ 1ರ ವರ್ಗ, 1ನ್ನು 2 ಬಾರಿ ಗುಣಿಸು ಎಂದರ್ಥ. 1 1 ಉತ್ತರ 1. ಮತ್ತು ನಾವು 3 ಅಂತ ತೆಗೆದುಕೊಂಡಾಗ 3ನ್ನು 2 ಬಾರಿ ಗುಣಿಸಿದಾಗ ಬರ್ತಕ್ಕಂಥದ್ದು 3 3 9. ಸೊ ಹೀಗೆ ನಾವೇನಾದರೂ ಈ ಒಂದು ಸಂಖ್ಯೆ ಸರಣಿಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮಿನಿಮಮ್ 25 ಸಂಖ್ಯೆ ತನಕ ವರ್ಗ ಸಂಖ್ಯೆ ನಮಗೆ ಗೊತ್ತಿರಬೇಕು. 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81, 10ರ ವರ್ಗ 100. ಸೊ ಹೀಗೆ ಈ ಸಂಖ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮಿನಿಮಮ್ ಒಂದು 25ರ ತನಕ ನಮಗೆ ವರ್ಗ ಸಂಖ್ಯೆ ಬರಬೇಕಾಗ್ತದೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಘನ ಸಂಖ್ಯೆ. ಘನ ಸಂಖ್ಯೆ ಅಂದರೆ ಏನು? ಘನ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸು ಎಂದರ್ಥ. ಒಂದು ಸಂಖ್ಯೆಯನ್ನು 3 ಬಾರಿ. ಒಂದು ಸಂಖ್ಯೆಯನ್ನು 3 ಬಾರಿ ಅಂದರೆ ಹೇಗೆ? ಈ ಫಾರ್ ಎಕ್ಸಾಂಪಲ್ 1ನ್ನು 3ರ ಘನ ಅಂತ ನಾವು ಬರೆದುಕೊಂಡಾಗ 1 × 1 × 1, 1 1 1, 1 1 1. ಅಂದ್ರೆ 1ರ ಘನ ಎಷ್ಟು ಬರ್ತಂದ್ರೆ ಅದು 1 ಬರ್ತದೆ. ಅದಾದ ಮೇಲೆ 2ರ ಘನ, 2ನ್ನು 3 ಬಾರಿ ಗುಣಿಸು ಎಂದರ್ಥ. 2 × 2 × 2. ಸೊ ಈಸ್ ಈಕ್ವಲ್ ಟು ನಾವು ನೋಡ್ಕೊಂಡು ಹೋದಾಗ 2 2 4, 4 2 8. ಅಂದ್ರೆ 2ರ ಘನ ಸಂಖ್ಯೆ ಯಾವುದು ಅಂದ್ರೆ ಅದು 8. ಹಾಗೆ 3ನ್ನು ಅನ್ಕೊಂಡು ಹೋದಿವಂದ್ರೆ 3ನ್ನು 3 ಬಾರಿ ಗುಣಿಸು. 3 × 3 × 3. 3 3 9, 9 3 27. ಸೊ ಹೀಗೆ
ನಂತರ 4ರ ವರ್ಗ, 4ನ್ನು 4 ಬಾರಿ, 4 4 16, 16 4 64, ಮತ್ತು ಹಾಗೆ 5ರ ಒಂದು ಘನ, 5 5 25, 25 125. ಸೊ ಹೀಗೆ ಬರ್ತದೆ. ಮಿನಿಮಮ್ ಒಂದು 10 ಅಂಕಿಗಳ ತನಕ ಘನ ಸಂಖ್ಯೆ ನಮಗೆ ಬರ್ತಿರ್ಬೇಕು. ಹಾಗಾದ್ರೆ ಸುಲಭವಾಗಿ ನಾವು ಅದನ್ನೇನು ಮಾಡ್ತೀವಿ ಅಂದ್ರೆ ಕಂಡುಹಿಡಿಯಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದಾದ ಮೇಲೆ ನಾವು ಬರ್ತಕ್ಕಂಥದ್ದು ಗಣಿತದ ಗಣಿತದ 4 ಮೂಲ ಕ್ರಿಯೆಗಳು ನಮಗೆ ಬರಬೇಕು. ಆ 4 ಮೂಲ ಕ್ರಿಯೆಗಳು ಯಾವುದು? ಒಂದು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಈ 4 ಕ್ರಿಯೆಗಳನ್ನು ನಮಗೆ ಕಂಪಲ್ಸರಿ ನಮಗೆ ಮಾಡಲಿಕ್ಕೆ ಬರಬೇಕು. ಈ 4 ಕ್ರಿಯೆಗಳನ್ನು ಒಳಗೊಂಡು ಇದನ್ನು ಎಲ್ಲರೂ ಮಾಡ್ತಾರೆ. ಬಟ್ ಮಾನಸಿಕ ಸಾಮರ್ಥ್ಯದಲ್ಲಿ ಇವುಗಳ ಮೇಲೆ ಏನಂತ ಕ್ವಶನ್ ಕೇಳ್ತಾನಪ್ಪ ಅಂತೇಳಂದ್ರೆ ಸರಣಿಗಳಲ್ಲಿ ಚಿಹ್ನೆಯನ್ನು ಅದಲು ಬದಲು ಮಾಡಿ ಪ್ರಶ್ನೆ ಕೇಳುವಂತಹ ಸಂಭವ ಇರ್ತೈತಿ. ಈ 4 ಕ್ರಿಯೆಗಳ ಮೇಲೆ ಮತ್ತೆ ನಮಗಿಲ್ಲಿ ಬೋರ್ಡ್ಮಾಸ್ ನಿಯಮ ಅಂತೇಳಿ ಒಂದು ಬರ್ತೈತಿ. ಆ ಬೋರ್ಡ್ಮಾಸ್ ನಿಯಮವನ್ನು ಈ ಟೈಪ್ ಏನು ಮಾಡ್ತೀವಿ ನಾವು ಅದನ್ನು ಬರಿತೀವಿ. ಈ ಬೋರ್ಡ್ಮಾಸ್ ನಿಯಮ ಗಣಿತದ ಈ 4 ಕ್ರಿಯೆಗಳನ್ನು ಒಳಗೊಂಡು ಈ ನಿಯಮದ ಮೇಲೆ ನಮಗೆ ಲೆಕ್ಕಗಳು ಬರ್ತಾವ. ಅಲ್ಲಿ ಚಿಹ್ನೆಗಳನ್ನು ಅದಲಿಸಿ ಬದಲಿಸಿ ಕೊಟ್ಟಿರ್ತಾರ. ನಾವು ಇದನ್ನು ತಿಳ್ಕೊಬೇಕಾದ್ರೆ ನಮಗೆ ಈ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರದ ನಿಯಮ ನಮಗೆ ಗೊತ್ತಾಗಬೇಕಾಗಿರ್ತದೆ. ಹಾಗಾದ್ರೆ ಈ ಬೋರ್ಡ್ಮಾಸ್ ಅಂದರೆ ಏನು ಅನ್ನೋದನ್ನು ನಾವು ಇಲ್ಲಿ ನೋಡ್ಕೊತಾ ಹೋದರೆ, ಯಾವುದೇ ಒಂದು ಕ್ರಿಯೆಯನ್ನು ಯಾವುದೋ ಒಂದು ಲೆಕ್ಕವನ್ನು ಮಾಡಬೇಕಾದ್ರೆ ಮೊದಲ ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕು. ಆಮೇಲೆ ಆಫ್ ಅಂತ ಇರ್ತದೆ. ಈ ಬ್ರ್ಯಾಕೆಟನ್ನು ಬಿಡಿಸ್ಕೊಂಡ ಮೇಲೆ ನಾವಿಲ್ಲಿ 4 ಕ್ರಿಯೆಗಳನ್ನು ಮಾಡ್ಕೋಬೇಕು. ಮೊದಲು ಡಿವಿಷನ್ ಭಾಗಿಸುವಂಥ ಕ್ರಿಯೆ, ನಂತರ ಮಲ್ಟಿಪ್ಲಿಕೇಶನ್ ಗುಣಿಸುವ ಕ್ರಿಯೆ, ನಂತರ ಅಡಿಷನ್ ಕೂಡಿಸುವ ಕ್ರಿಯೆ, ನಂತರ ಸಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಕೊನೆಯದಾಗಿರ್ತಕ್ಕಂಥದ್ದು ವ್ಯವಕಲನ ಕ್ರಿಯೆ. ಸೊ ಈ ಭಾಗಾಕಾರದ ಒಟ್ಟಿನಲ್ಲಿ ಈ ಗಣಿತದ 4 ಮೂಲ ಕ್ರಿಯೆಗಳನ್ನು ಹೀಗೆ ನಮಗೆ ಒಂದು ಕೊಟ್ಟಿರ್ತಾರೆ. ಅದರ ಮೇಲೆ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ನಮ್ಮ ಗಣಿತದ ಈ ಒಂದು ಮೂಲ ಕ್ರಿಯೆಗಳ ಜ್ಞಾನ ಇರಬೇಕಾಗ್ತದೆ ಅನ್ನುವಂಥದ್ದು ವಿಷಯವನ್ನು ತಾವೆಲ್ಲರೂ ನೆನಪಿಟ್ಕೋಬೇಕು. ಅದಾದ ಮೇಲೆ ನಮಗೆ ಇನ್ನೂ ಒಂದು ಪಾಯಿಂಟ್ ಬರ್ತದೆ. ಅದೇನಪ್ಪ ಅಂತಂದ್ರೆ ಭಾಜ್ಯತೆಯ ನಿಯಮಗಳು. ಭಾಜ್ಯತೆಯ ನಿಯಮಗಳು ಅಂದ್ರೆ ಏನು? ಈಗ ಯಾವುದೋ ಒಂದು ಸಂಖ್ಯೆ, ದೊಡ್ಡ ದೊಡ್ಡ ಸಂಖ್ಯೆ ನಮಗೆ ಸರಣಿಯಲ್ಲಿ ಬರ್ತಾವೆ. ಏನಂತೇಳಿ, ಫಾರ್ ಎಕ್ಸಾಂಪಲ್ 748 ಅಂತ ಒಂದು ಸಂಖ್ಯೆ ಬಂದುಬಿಡ್ತಿ. 248. ಸೊ ಈ 248 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಈ ಭಾಜ್ಯತೆಯ ನಿಯಮವನ್ನು ನಾವು ಅರಿತುಕೊಂಡಿರಬೇಕು. ಭಾಜ್ಯತೆಯ ನಿಯಮ ಅಂದರೆ ಏನೂ ಅಲ್ಲ, ಯಾವ ಕೊಟ್ಟಿರ್ತಕ್ಕಂಥ ದತ್ತ ಸಂಖ್ಯೆಯನ್ನು ಯಾವ ಸಂಖ್ಯೆ ಭಾಗಿಸ್ತದೆ ನಾವು ಎಲ್ಲರೂ ಟ್ರೈ ಮಾಡ್ಲಿಕ್ಕೆ ಹೋಗಬಾರ್ದು. ಟ್ರೈ ಮಾಡ್ಲಿಕ್ಕೆ ಹೋಗೋದಂದ್ರೆ ಏನು? ಈಗ 748 ಅಂದರೆ ಇದನ್ನು ಮೂರಲೇ ಒನ್ ಟೈಮ್ ಗುಣಾಕಾರ ಮಾಡೋದು, 4ಲೇ ಒನ್ ಟೈಮ್ ಗುಣಾಕಾರ ಮಾಡೋದು, 2ರಲ್ಲೇ ಒನ್ ಟೈಮ್ ಭಾಗಿಸೋದು, ಈ ಟೈಪ್ ಏನು ಮಾಡಬಾರ್ದು. ಸೊ ಭಾಗಿಸ್ಬೇಕಾದ್ರೆ ಮೊದಲಿಗೆ ನಾವು ಬಿಡಿ ಸ್ಥಾನದಲ್ಲಿ ಆ ಸಂಖ್ಯೆಗಳನ್ನು ನೋಡಬೇಕು. ಬಿಡಿ ಸ್ಥಾನದ ಸಂಖ್ಯೆ ಏನೈತಪ್ಪ ಅಂತಂದ್ರೆ ಇಲ್ಲಿ ನಮಗೆ 8 ಐತಿ. ಹಾಗಾಗಿ ಬಿಡಿ ಸ್ಥಾನದಲ್ಲಿ ಯಾವುದೇ 2ರ ಅಪವರ್ತ್ಯ ಇತ್ತು ಅಂದ್ರೆ ಅದು 2ರಿಂದ ಭಾಗುತ್ತೆ ಅನ್ನೋದು ನಿಯಮ. ಅದಾದ ಮೇಲೆ 8ರಲ್ಲೇ ಭಾಗುತ್ತದೆ, 4ರಲ್ಲೇ ಭಾಗುತ್ತಾ ಅಂತ ಹೇಳ್ಬೇಕು. ಅದನ್ನು ನೋಡ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ 3ರ ಬಾಧ್ಯತೆ ನಿಯಮ ಏನು ಹೇಳ್ತದ? 3ರ ಬಾಧ್ಯತೆಯ ನಿಯಮ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ 3ರಿಂದ ಭಾಗಿಸಬೇಕು ಅಂತ. 3ರಿಂದ ಅದು ಭಾಗ ಹೋಗ್ತಿರ್ಬೇಕು. ಹೇಗೆ? ಫಾರ್ ಎಕ್ಸಾಂಪಲ್ ಈಗ 341 ಅನ್ನುವಂಥ ಸಂಖ್ಯೆ ಐತಿ. ನಂತರ 341 ಬೇಡ, 3411. ಈ ಸಂಖ್ಯೆ ನಮಗೆ ದೊಡ್ಡ ಸಂಖ್ಯೆ ಐತಿ.
ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನಮಗೇನಾಗಂಗಿಲ್ಲ, ಇಲ್ಲಿ ಗೊತ್ತಾಗಂಗಿಲ್ಲ. ಆದರೆ ಇದು 3ನೇ ಇದು ಭಾಗ ಹೋಗುತ್ತೆ. ಯಾಕೆ ಭಾಗ ಹೋಗುತ್ತೆ ನೋಡಿಲ್ಲಿ, ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ ಅಂದ್ರೆ 3 + 4 + 1 + 1, 3 + 4 7, 7 + 1 8, 8 1 + 9. ಸೊ 9 ಎಂಬುದು 3ರ ಮಗ್ಯಾಗ ಐತಿ. ಹಾಗಾಗಿ ಈ ಸಂಖ್ಯೆ ನಮಗೆ ಸಂಪೂರ್ಣವಾಗಿ 3ರಿಂದ ಭಾಗ ಹೋಗುತ್ತದೆ ಅನ್ನುವಂಥದ್ದು 3ರ ನಿಯಮ. ಆದರೆ ನಂತರ 4ರ ನಿಯಮ ಬರ್ತದೆ, 5ರ ನಿಯಮ ಬರ್ತದೆ. 5ರ ನಿಯಮ ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಇತ್ತು ಎಂದರೆ ಅದು 5ರ ಒಂದು ನಿಯಮಕ್ಕೆ ಒಳಪಟ್ಟು ಅದು ಬಾಧ್ಯತೆಯ ನಿಯಮ ಅಂತ ನಾವೇನು ಮಾಡ್ತೀವಿ, ಅದನ್ನು ಹೇಳ್ತೀವಿ. ಸೊ ಹೀಗೆ 6ರ ನಿಯಮ, 7ರ ನಿಯಮ, 8ರ ನಿಯಮ, 9ರ ನಿಯಮ ಇವೆಲ್ಲವನ್ನು ನಾವು ಕಲಿತುಕೊಂಡಾಗ ನಮಗೆ ಸುಲಭವಾಗಿ ಅಂಕಿಗಳನ್ನು ಭಾಗಿಸುವುದು ಮತ್ತು ಗುಣಿಸುವಂತಹ ಕ್ರಿಯೆ ನಮಗೆ ಬರ್ತೈತಿ. ಹಾಗೆ ಇನ್ನು ಸ್ವಲ್ಪ ನಾವಿಲ್ಲಿ ಮುಂದುವರೆದಂತೆ ನಾವು ನೋಡೋದಾದ್ರೆ ಈ ಸಂಖ್ಯೆಗಳನ್ನು ನೋಡಲಾಗಿ ಮಾನಸಿಕ ಸಾಮರ್ಥ್ಯದ ಒಂದು ವಿಷಯವನ್ನು ನಾವು ಕಲಿಬೇಕಾದ್ರೆ, ಆ ಒಂದು ಪ್ರಶ್ನೆಗೆ ನಾವು ಉತ್ತರಿಸಬೇಕಾದ್ರೆ ದಿಕ್ಕುಗಳು ಮತ್ತು ಅದರ ಉಪದಿಕ್ಕುಗಳ ಜ್ಞಾನ ನಮಗೆ ಬಹಳಷ್ಟು ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಪ್ಪ ಅಂತಂದ್ರೆ, ನಾವು ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ಹಿಂಗತ್ತೆ ಪ್ಲಸ್ ಆಕಾರ ಹಾಕಿ ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ಈಚೆಗೆ ಪೂರ್ವ, ಈಚೆಗೆ ಪಶ್ಚಿಮ ಅಂತ ಏನು ಮಾಡಿಬಿಡ್ತೀವಿ, ಹಾಕಿಬಿಡ್ತೀವಿ. ಅದಾದ ಮೇಲೆ ಉಪದಿಕ್ಕುಗಳು ಸಹಿತ ಬರ್ತಾವ. ಈ ಉಪದಿಕ್ಕುಗಳ ಮಧ್ಯ ಭಾಗದಲ್ಲಿ ಮತ್ತೊಂದು ನಾವೇನು ಕರಿತೀವಿ, ನಾವಿಲ್ಲಿ ಉಪದಿಕ್ಕುಗಳ ಮೇಲೆ ಬರ್ತದೆ. ಯಾವ್ಯಾವಪ್ಪ ಅಂತಂದರೆ ಹೀಗೊಂದು ಲೈನ್ ಹಾಕಿದಾಗ ಉತ್ತರದ ಆದಮೇಲೆ ಇಲ್ಲಿ ಈಶಾನ್ಯ ಬರ್ತದೆ, ಈ ಕಡೆ ಆಗ್ನೇಯ ಬರ್ತದೆ, ಈ ಕಡೆ ನೈಋತ್ಯ ಬರ್ತದೆ, ಮೇಲ್ಭಾಗದಲ್ಲಿ ವಾಯುವ್ಯ ಬರ್ತದೆ. ಹಾಗಾದರೆ ಈ ದಿಕ್ಕುಗಳು ಮತ್ತು ಉಪದಿಕ್ಕುಗಳು ಯಾಕೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನೀವೇನಾದರೂ ಮುಂದೆ ನೀವು ದಿಕ್ಕುಗಳು ಅನ್ನುವಂತಹ ಕಾನ್ಸೆಪ್ಟನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ಇದರ ಪರಿಕಲ್ಪನೆ ನಿಮಗೆ ಬೇಕೇ ಬೇಕಾಗತ್ತೆ. ಅದು ಯಾವುದಪ್ಪ ಅಂತಂದರೆ ಈ ಒಂದು ದಿಕ್ಕುಗಳ ಜ್ಞಾನ. ಈ ದಿಕ್ಕುಗಳಲ್ಲಿ ನಾವು ಇರ್ತಕ್ಕಂಥ 360 ಡಿಗ್ರಿ 360 ಡಿಗ್ರಿಯನ್ನು ಈ ದಿಕ್ಕು ಮತ್ತು ಉಪದಿಕ್ಕುಗಳು ಸೇರಿ ಕವರ್ ಆಗಿರ್ತದೆ. ಮುಖ್ಯ ದಿಕ್ಕಿನಿಂದ ಮುಖ್ಯ ದಿಕ್ಕಿಗೆ 90 ಡಿಗ್ರಿ, ಮುಖ್ಯ ದಿಕ್ಕಿನಿಂದ ಉಪದಿಕ್ಕಿಗೆ 45 ಡಿಗ್ರಿ ಈ ಒಂದು ವಿಷಯ, ಈ ಒಂದು ಅಂಶ ಒಳಗೊಂಡಿರ್ತದೆ. ಹಾಗಾಗಿ ಈ ದಿಕ್ಕುಗಳ ಜ್ಞಾನ ಇರಬೇಕು. ಅದಾದ ಮೇಲೆ ಗಡಿಯಾರಕ್ಕೆ ಸಂಬಂಧಿಸಿದ ನಮಗೆ ತಿಳುವಳಿಕೆ ನಮಗೆ ಇರಬೇಕಾಗ್ತದೆ. ದಿಕ್ಕುಗಳು ಮತ್ತು ಗಡಿಯಾರಗಳು ಬೇರೆ ಬೇರೆ ಅಲ್ಲ. ಹಾಗಾಗಿ ಗಡಿಯಾರದಲ್ಲಿ ಸಹಿತ 360 ಡಿಗ್ರಿ ಇರ್ತದೆ. ಈ ಒಂದು ಗಡಿಯಾರ ಅಂತ ನಾವಿಲ್ಲಿ ತೆಗೆದುಕೊಂಡಾಗ ಗಡಿಯಾರಕ್ಕೆ 12, 3, 6, 6 ಮತ್ತು 9 ಅಂತ ಇದ್ದಾಗ ನಮಗೆ 12 ಗಂಟೆಯಿಂದ ಪುನಃ ಒಂದು ಸುತ್ತು ಹಾಕಿಕೊಂಡು ಬರಬೇಕಾದ್ರೆ ಇಲ್ಲಿ ಸಹಿತ 360 ಡಿಗ್ರಿ ಬರ್ತದೆ, 360 ಡಿಗ್ರಿ ಬರ್ತದೆ. ಹಂಗೆ ತೆಗೆದಾಗ ಇಲ್ಲಿ ಸಹಿತ ಲಂಬ ಕೋನಗಳು ಉಂಟಾಗತ್ತಾ, ಇಲ್ಲಿ ಸಹಿತ 90 ಡಿಗ್ರಿ ಉಂಟಾಗಿರ್ತೈತಿ. ಹೀಗೆ ಗಡಿಯಾರದಲ್ಲಿ ಸಹಿತ 4 ಲಂಬ ಕೋನಗಳು ಏನಾಗ್ತವೆ, ಇಲ್ಲಿ ರಚನೆ ಆಗ್ತಾವೆ. ಹಾಗಾಗಿ ಗಡಿಯಾರಕ್ಕೆ ಸಂಬಂಧಿಸಿದ ಜ್ಞಾನ ನಮಗೆ ಬೇಕಾಗ್ತದೆ. ಇಲ್ಲಿ ನಿಮಿಷದ ಮುಳ್ಳು, ಗಂಟೆಯ ಮುಳ್ಳು ನಮಗಿಲ್ಲಿ ವಿಶೇಷವಾಗಿ ಇದರ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಅದಾದ ಮೇಲೆ ಈ ಸಮಯ ಮತ್ತು ಕಾಲದ ಒಂದು ಪರಿಚಯನೂ ಸಹಿತ ನಮಗೆ ಗೊತ್ತಾಗಬೇಕಾಗತ್ತೆ. ಎಷ್ಟು ಗಂಟೆಗೆ 1 ಗಂಟೆಗೆ ಎಷ್ಟು ನಿಮಿಷ, 1 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು, ಆಮೇಲೆ 1 ದಿನಕ್ಕೆ ಎಷ್ಟು ನಿಮಿಷಗಳನ್ನು ಸಹಿತ ಈ ಒಂದು ಕಾಲದ ಪರಿಕಲ್ಪನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲೆ ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಬಂದಾಗ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು. ಯಾವುದು ರೇಖಾಗಣಿತದ ಮೂಲ ಪರಿಕಲ್ಪನೆಗಳು? ಯಾವುದು ನಮಗೆ ಈ ಚೌಕ ಅಂದ್ರೇನು, ಆಯತ ಅಂದ್ರೇನು, ಅದಾದ ಮೇಲೆ ನಮಗೆ ವಜ್ರಾಕೃತಿ ಅಂದರೆ ಏನು, ವಜ್ರಾಕೃತಿ ಅಂದ್ರೆ ಏನು, ಘನಾಕೃತಿ ಅಂದ್ರೆ ಏನು, ಘನಾಕೃತಿ ಅಂದ್ರೆ ಏನು. ಸೊ ಹೀಗೆ ಅದಾದ ಮೇಲೆ ಈ ವೃತ್ತ ಅಂದ್ರೆ ಏನು, ವೃತ್ತ, ಅದಾದ ಮೇಲೆ ತ್ರಿಭುಜ,
ಇವುಗಳ ಸಾಮಾನ್ಯ ಜ್ಞಾನ ನಮಗಿದ್ದಾಗ ನಮಗೆ ಆಟೋಮೆಟಿಕ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಈ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸರಿಯಾದ ನಮಗೆ ಜ್ಞಾನ ಹೊಂದಿರ್ತದೆ ಅನ್ನುವಂಥ ಅವಶ್ಯಕತೆ ಇಟ್ಕೊಂಡು ಅದಾದ ಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಲಾಭ ನಷ್ಟ. ಈ ಲಾಭ ಮತ್ತು ನಷ್ಟ ಅನ್ನುವಂತಹ ಒಂದು ಚಾಪ್ಟರ್ ಮೇಲನ್ನು ಒಂದು ಪ್ರಶ್ನೆ ಬರ್ತದೆ. ಅದಾದ ಮೇಲೆ ಸ್ವಲ್ಪ ಮಟ್ಟದ ತಾರ್ಕಿಕ ಜ್ಞಾನ. ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ, ಯಾವುದೇ ಒಂದು ಲೆಕ್ಕವನ್ನು ಕೊಟ್ಟಾಗ ಫಸ್ಟ್ ನಾವು ಫೇಲ್ ಆಗೋದ ಈ ತಾರ್ಕಿಕ ವಿವೇಚನೆಯಲ್ಲಿ. ಯಾವ ಸಂಖ್ಯೆ ಐತಿ ಸರಣಿಯಲ್ಲಿ, ಯಾವ ಸಂಖ್ಯೆ ಇಲ್ಲ ಎಂಬುದನ್ನು ನಾವು ನೋಡ್ಕೋಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಾವು ವಿಚಾರವನ್ನು ಮಾಡಬೇಕು. ನಾನು ನಿಮಗಾಗಲೇ ಸಂಖ್ಯಾ ಸರಣಿ ಅಂತ ಬಂದಾಗ ಇದು ನಮಗೆ ಭಾಳ ಕೆಲಸ ಮಾಡ್ತದೆ. ಯಾಕಂದರೆ ಸ್ನೇಹಿತರೆ, ನಾವು ಆ ಪರೀಕ್ಷೆ ಒಂದು ಹಾಲಲ್ಲಿ ಕೂತ್ಕೊಂಡಾಗ ಈ ತಾರ್ಕಿಕ ವಿವೇಚನೆ ಸ್ವಲ್ಪ ನಮ್ಗೆ ಏನಾಗುತ್ತೆ ಅಂದ್ರೆ ಮೈನಸ್ ಕಡೆ ಏನಾಗುತ್ತೆ, ನಮಗೆ ಅದನ್ನು ಎಳ್ಕಂತ ಹೋಗುತ್ತೆ. ಇರ್ತಕ್ಕಂಥ ನಮ್ಮ ಜ್ಞಾನದಲ್ಲಿ 50% ಏನೋ ಮತ್ತು ನಮಗದು ಡಿಪ್ರೆಷನ್ಗೆ ಏನಾಗುತ್ತೆ, ಒಳಗಾಗ್ತದೆ. ನಾವೇನಾದರೂ ಡಿಪ್ರೆಷನಿಗೆ ಹೋದಿವಂದ್ರೆ ಈ ತಾರ್ಕಿಕ ವಿವೇಚನೆ ಅನ್ನೋದು ನಮಗಲ್ಲಿ ಕಡಿಮೆ ಆಗ್ತದೆ. ಇಂಥ ವಿಷಯವನ್ನು ಇಟ್ಕೊಂಡು ಸ್ವಲ್ಪ ನಮಗೆ ಈ ತಾರ್ಕಿಕ ಜ್ಞಾನದ ಬಗ್ಗೆ ನಾವು ಹುಷಾರಾಗಿರಬೇಕು. ಆಮೇಲೆ ಎಕ್ಸಾಮ್ ಬಗ್ಗೆ ಯಾವುದೇ ಥರನಾಗಿರ್ತಕ್ಕಂಥ ಭಯ ಪಡಬಾರ್ದು. ಈಗ ಪ್ರಶ್ನೆ ನೋಡ್ರಿ, ಯಾವ ಟೈಪ್ ಮುಂದುವರೆದಿದೆ ಅಂತಂತೇಳಿ. ಸರಣಿಯ ಭಾಗ ಮುಂದುವರೆದಿದ್ದೇನೋ ಅಂದರೆ 2, 5, 10, 17, 26 = ವಾಟ್ ಅಂತೇಳಿ. ಹಾಗಾದ್ರೆ 2ರಿಂದ 5 ಏನು ಹೆಚ್ಚಾಗಿದೆ, ಅಲ್ಲಿಂದ ಮತ್ತೆ 10ರಿಂದ 7, 10ರಿಂದ 17, 17ರಿಂದ 26 ಅನ್ನೋದನ್ನು ನಾವು ನೋಡ್ಕೊತ ಹೋದ್ರೆ 2ರಿಂದ 5ಕ್ಕೆ 3, ನಂತರ 5ರಿಂದ 10ಕ್ಕೆ 5, ನಂತರ 7, ನಂತರ 9, ನಂತರ ಅಂದರೆ ಈ ಸರಣಿಯನ್ನು ನಾವಿಲ್ಲಿ ಗಮನಿಸಿದರೆ ಸ್ನೇಹಿತರೆ ನಿಮಗೇನು ಅರ್ಥ ಆಗತ್ತಪ್ಪ ಅಂತಂದರೆ 3, 5, 7 ಇಲ್ಲಿ ಬರೀ ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲ, ಬಟ್ಲಾಗಿ ಭಾಜ್ಯ ಸಂಖ್ಯೆಯನ್ನು ಕಂಟಿನ್ಯೂಸ್ ಐತೆ. ಹಾಗಾಗಿ ಇದನ್ನು ನಾವು ಬೆಸ ಸಂಖ್ಯೆಗಳ ಸರಣಿಯಲ್ಲಿ ರೀತಿಯಲ್ಲಿ ಇದು ಮುಂದುವರೆದಿದೆ. ಹಾಗಾಗಿ 3, 5, 7, 9 ಆದಮೇಲೆ 11 ಬರ್ತದೆ ಬೆಸ ಸಂಖ್ಯೆ. 11ಕ್ಕೆ ಈ 26ಕ್ಕೆ ನಾವು 11ನ್ನು ಸೇರಿಸಿದ್ವಿ ಅಂದ್ರೆ ಉತ್ತರ ಬರ್ತಿದ್ದು ನಮಗೆ 37. 6ಕ್ಕೆ 1, 2ಕ್ಕೆ 3. ಸೊ ಈ ಟೈಪ್ ಸೇರಿಸಿದಾಗ ಸರಿಯಾದ ಉತ್ತರ 37 ಈಸ್ ದ ರೈಟ್ ಆನ್ಸರ್. ಯಾವ ರೀತಿಯಲ್ಲಿ ಸರಣಿ ಮುಂದುವರೆದಿದೆ ಅಂದರೆ ನಮಗೆ ಬೆಸ ಸಂಖ್ಯೆಯಲ್ಲಿ ಈ ಸರಣಿ ಏನಾಗಿದೆ, ಮುಂದುವರೆದಿದೆ. ಹಾಗಾಗಿ 3ರಿಂದ 5, 5ರಿಂದ 7, 7ರಿಂದ 9, 9ರಿಂದ 11 ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಈ ಟೈಪ್ ನಾವೇನಾಗಿದ್ದೀವಿ, ಮುಂದುವರೆದಿದ್ದೀವಿ. ಇದು ಈ ಸರಣಿಯ 21ನೇ ಲೆಕ್ಕ ಬೆಸ ಸಂಖ್ಯೆಯ ಸರಣಿಯಾಗಿದೆ. ಹಾಗಾದ್ರೆ ಮುಂದೆ ನಾವಿದನ್ನು ನೋಡ್ಕೊತ ಹೋದಿವಂದ್ರೆ ಇನ್ನೂ ವಿಶೇಷವಾಗಿ ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ. ಭಾಳ ಚಂದ ಐತಿ ಪ್ರಶ್ನೆ. ಏನಂತ ಐತಿ ಅನ್ನೋದನ್ನು ನಾವಿಲ್ಲಿ ನೋಡ್ಕೊತ ಹೋಗೋದಾದ್ರೆ ಇಲ್ಲಿ 2 ಐತಿ, 2ರಿಂದ ಒಮ್ಮೆಗ್ಲೆ 10 ಹೋಗೈತಿ, 10ರಿಂದ ಒಮ್ಮೆಗ್ಲೆ 30 ಹೋಗೈತಿ, 30ರಿಂದ 68ಕ್ಕೆ ಬಂದಿದೆ, 68ರ ನಂತರ ವಾಟ್ ಅಂತ ಪ್ರಶ್ನೆ ಆಗಿದೆ. ಹಾಗಾದರೆ ಯಾವ ಥರನಾಗಿ ಸರಣಿ ಇದೆ? ಸಮಸಂಖ್ಯೆ ಅಂತ ಅಂದರೆ ಸೀರಿಯಲಾಗಿ ಸಮಸಂಖ್ಯೆ ಇಲ್ಲ. ಹಾಗಾದರೆ ಯಾವುದಾದ್ರೂ ಏರಿಕೆ ಕ್ರಮ ಅಂದರೆ ನಿರ್ದಿಷ್ಟವಾಗಿ ಏರಿಕೆ ಆಗಿಲ್ಲ. ನಾವಿನ್ನೂ ನೋಡಬೇಕಾದಂಥದ್ದು ಯಾವುದು, ಅಥವಾ ಏನಾದರೂ ವರ್ಗ ಸಂಖ್ಯೆ ಇತ್ತು ಅಥವಾ ಏನಾದರೂ ಘನ ಸಂಖ್ಯೆ ಇತ್ತು ಅನ್ನೋದನ್ನು ನೋಡ್ಕೊತ ನಾವು ಹೋಗೋಣ. ವರ್ಗ ಸಂಖ್ಯೆ ಅಂದ್ರೆ 1ರ ವರ್ಗ 1 + 1 ಅಂತ ಮಾಡಿಕೊಂಡ್ರೆ ಇದೇನಾಗುತ್ತಪ್ಪ ಅಂತಂತೇಳಂದ್ರೆ 2 ಆಗುತ್ತೆ. ಓಕೆ, 2 ಇರಲಿ. ಇಲ್ಲಿ 2 × 2 ಪ್ಲಸ್ ಇಲ್ಲಿ 1 ಮಾಡಿದರೆ ಇಲ್ಲಿ 5 ಆಗಬೇಕಿತ್ತು, ಇಲ್ಲಿ ಏನಾಗ್ಯದ 10 ಆಗ್ಯದ. ಅಂದ್ರೆ ಇದು ಸಹಿತ ಏನಾಗಿಲ್ಲ, ವರ್ಗ ಸಂಖ್ಯೆಯಲ್ಲಿ ಇಲ್ಲ. ಅಂದರೆ ವರ್ಗ ಸಂಖ್ಯೆಯಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಘನ ಸಂಖ್ಯೆಯಲ್ಲಿ ಇರುತ್ತೆ. ನಾವು ನೋಡೋಣ, ಟ್ರೈ ಮಾಡೋಣ. ಆದರೆ ಘನ ಸಂಖ್ಯೆ ಅಂದರೆ ಯಾವ ಥರನಾಗಿದೆ? ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ 2ರಿಂದ 10, 10ರಿಂದ 30, 30ರಿಂದ 68, 68 = ವಾಟ್ ಅನ್ನೋದನ್ನು ನಾವಿಲ್ಲಿ ನೋಡಿದರೆ ನೋಡಿ ಸ್ನೇಹಿತರೆ, ಸ್ವಲ್ಪ ಗಮನಿಸಬೇಕು. ಇಲ್ಲಿ 1ರ ಘನ ಸಂಖ್ಯೆ ನಾವು ಈಗ ನೋಡೋಣ. ಈಗ 1ರ ಘನ 1 × 1 × 1 = 1 1 1 1 1 1 ಪ್ಲಸ್ 1 ಮಾಡಿದ್ದೀವಿ ಅಂದ್ರೆ 2 ಆಯಿತು. ಪ್ಲಸ್ 1 ಮಾಡಿದ್ದೀವಿ ಅಂದ್ರೆ 2 ಆಯಿತು. ಓಕೆ, ಬಂದಿದೆ. ನೆಕ್ಸ್ಟ್ 2ರ ಘನಕ್ಕೆ ನಾವು ಇಲ್ಲಿ ಹೋಗೋಣ. 2ರ ಘನ 2 × 2 × 2 = 2 ಎಳ್ಳೆ 4, 4 ಎಳ್ಳೆ 8. ಸೊ ಇಲ್ಲಿ ಪ್ಲಸ್ 1 ಮಾಡಿದಾರ, ಇಲ್ಲಿ
ಪ್ಲಸ್ 2 ಮಾಡಿದರೆ ನಮಗೆ 10 ಬರ್ತೈತಿ. ಎಸ್, ಓಕೆ, ಉತ್ತರ ನಮಗೆ ಸುಲಭವಾಗಿ ಕಂಡುಕೋಬೋದು. ಹಾಗಾದ್ರೆ ಇದು ಘನಸಂಖ್ಯೆಯಲ್ಲಿ ಏರಿಕೆ ಕ್ರಮದಲ್ಲಿ ಹೊಂಟೈತಿ. ನೋಡ್ರಿ, ಘನಸಂಖ್ಯೆ ಪ್ಲಸ್ ಸ್ವಾಭಾವಿಕ ಸಂಖ್ಯೆಗಳ ಕೂಡಿಸುವಿಕೆಯಲ್ಲಿ ಏರಿಕೆ ಕ್ರಮದಲ್ಲಿ ಹೊಂಟಿದೆ. ಆ ಟೈಪ್ ಈ ಸಂಖ್ಯೆ ಇದೆ. ಹಾಗಾದರೆ ನೆಕ್ಸ್ಟ್ ನೋಡ್ರಿ, ಈಗ 3ರ ಘನ 3 × 3 × 3 ಇಸ್ ಈಕ್ವಲ್ ಟು 3 3 9 9 3 27. ಇಲ್ಲಿ 1 ಕೊಡಿಸಿವಿ, ಇಲ್ಲಿ 2 ಕೊಡಿಸಿವಿ, ಏರಿಕೆ ಕ್ರಮದಲ್ಲಿ 3 ಕೊಡಿಸ್ರಿ 30 ಆಯ್ತು. ಹಾಗಾದರೆ 30 ಸರಿಯಾಗಿ ಬಂದಿದೆ. ಇಟ್ ಈಸ್ ರೈಟ್. ಹಾಗಾದ್ರೆ ನೆಕ್ಸ್ಟ್ 4ರ ಘನ ಸಂಖ್ಯೆ 4 × 4 × 4 ಇಸ್ ಈಕ್ವಲ್ ಟು 4 4 16 16 4 64. 1 ಕೊಡಿಸಿವಿ, 2 ಕೊಡಿಸಿವಿ, 3 ಕೊಡಿಸಿವಿ, ಈಗ ಸರಣಿಯಲ್ಲಿ 4 ಕೊಡಿಸ್ರಿ 68. 100% ಇದು ಘನಸಂಖ್ಯೆ ಆಧಾರಿತ ಸಂಖ್ಯೆಯಾಗಿದೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಮೊತ್ತವಾಗಿ ಕೂಡಿಸ್ಕೊತ ಹೋಗ್ಯಾರ. ಹಾಗಾದರೆ ಈಗ 1ನೇ ಘನ, 2ರ ಘನ, 3ರ ಘನ, 4ರ ಘನ ಮುಗೀತು. ಇನ್ನು ನಮಗೆ ಉತ್ತರ ಬೇಕಾದ್ರೆ ನಾವು ಕಂಡುಬೇಕಾದ ಯಾವುದಪ್ಪ ಅಂತಂದರೆ 5ರ ಘನ. 5ರ ಘನ ಹೆಂಗೆ ನಾವು 5ರ ಘನ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್, ಈಗ 5ರ ಘನ 5ಅನ್ನು 3 ಬಾರಿ ತಗೊಳ್ರಿ. 5 × 5 × 5 ಇಸ್ ಈಕ್ವಲ್ ಟು 5 5 25 25 5 125. 5ರ ಘನ ಎಷ್ಟು ಬರ್ತೈತಿ? 5 5 25 25 125. ಇಲ್ಲಾಲೆ ನಾವೇನು ಮಾಡೀವಿ, ಇಲ್ಲಿ 4 ಕೊಡಿಸೀವಿ, ಪ್ಲಸ್ ಇಲ್ಲಿ 5ಅನ್ನು ಕೂಡಿಸಮ್ಮ. ನಮ್ಮ ಸರಿಯಾದ ಉತ್ತರ 130. ನೋಡಿರಿ, ಆಪ್ಷನ್ಸಲ್ಲಿ ಐತೆ 130. ಎಸ್, ಆಪ್ಷನ್ಸಲ್ಲಿದೆ. ಸರಿಯಾದ ಉತ್ತರ ಬಿ ಈಸ್ ದ ರೈಟ್ ಆನ್ಸರ್. ಮತ್ತೆ ನೋಡ್ರಿ, ಇಲ್ಲಿ 125 ಇಲ್ಲಿ ಏನು ಇಟ್ಟಿದ್ದೀವಿ? 125 ಇದೆ. ನೀವು 5ರ ಘನ ಮಾಡಿ ಅಷ್ಟ ಬಿಟ್ಬಿಟ್ರಪ್ಪ ಅಂತಂದ್ರೆ ಏನಾಗುತ್ತೆ? ಅವಸರದಲ್ಲಿ ಏನಾದರೂ ಮಾಡಬೇಕಾದ್ರೆ 5ರ ಘನ ಮಾಡಿ 125 ಆನ್ಸರ್ ಬಂತು ಅಂತೇಳಿ ಇಟ್ಬಿಟ್ರೆ ಲಾಟ್ರಿ ಹೊಡಿತು ಅಂದರೆ ಲಾಟ್ರಿ ಹೊಡೆಯಂಗಿಲ್ಲ, ಕೈಯಲ್ಲಿ ಸಿಗೋದೆ ಚೊಂಬು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಲೆಕ್ಕವನ್ನು ಪರಿಪೂರ್ಣವಾಗಿ ಅರ್ಥವನ್ನು ಮಾಡ್ಕೋಬೇಕು. ಪರಿಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡಾಗ ಮಾತ್ರ ಪರಿಪೂರ್ಣ ಆನ್ಸರ್ ಬರ್ತದೆ ಅನ್ನಂತ ಹೇಳಿಕೆ ಈ ಒಂದು ಲೆಕ್ಕ ಉದಾಹರಣೆ. ನೋಡಿರಿ ಎಷ್ಟು ಚಂದ ಕೊಟ್ಟ ನೋಡಿರಿ. 1ರ ಘನ, 2ರ ಘನ, 3ರ ಘನ, 4ರ ಘನ, ಅದರ ಜೊತೆಗೆ ಸರಣಿಯಾಗಿ 1 2 3 4 5ಅನ್ನು ಅದಕ್ಕೆ ಸಂಕಲನ ಮಾಡ್ಕೊತ ಹೋಗ್ಬೇಕು, ಕೂಡಿಸ್ಕೊತ ಹೋಗಬೇಕು. ಹಾಗಿದ್ದಾಗ ನಮ್ಮ ಉತ್ತರ, ಸರಿಯಾದ ಉತ್ತರ ಯಾವುದು? 130. ಇವರ ಆನ್ಸರ್ ಈಸ್ ಬಿ ಅಂತೇಳಿ ಹೇಳ್ಕಂತ ಬ್ಯೂಟಿಫುಲ್ ಈ ಒಂದು ಕ್ವಶನನ್ನು ನಾವೀಗ ನೋಡಿದ್ವಿ. ನೆಕ್ಸ್ಟ್ ಕ್ವಶನ್ ನೀವು ಇದನ್ನು ಸುಲಭವಾಗಿ ಗೆಸ್ ಮಾಡ್ಬೋದು. ಅಂತ ಫಾರ್ ಏನು ಡಿಫಿಕಲ್ಟ್ ಕ್ವಶನ್ ಏನಲ್ಲ. ಯಾಕಂದ್ರೆ 11 13 17 19 ಇದೆಲ್ಲದು ಏನಾಗಿದೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳಾಗಿ ಆಗಿದೆ. ಅವಿಭಾಜ್ಯ ಸಂಖ್ಯೆಗಳ ಸರಣಿಯಲ್ಲಿ ಕಂಟಿನ್ಯೂ ಆಗಿದೆ, ಏನು ದೊಡ್ಡದೇನಲ್ಲ. ಸೊ ಇದನ್ನು ಬಿಟ್ಟರೆ 11 17 13 ಮತ್ತು 24 ಬರಲ್ಲ. ಯಾಕಂದರೆ 24 ಸಹಿತ ಭಾಜ್ಯ ಸಂಖ್ಯೆ. 25 ಬರ್ತದೆ ನೋಡಿರಿ, 24 ಭಾಜ್ಯ, 25 ಭಾಜ್ಯ, 26 ಭಾಜ್ಯ, 27 ಭಾಜ್ಯ, 28 ಭಾಜ್ಯ ಸಂಖ್ಯೆ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ 29. ಹಾಗಾದ್ರೆ ಸರಣಿಯಲ್ಲಿ ಮುಂದುವರೆದ ಭಾಗವಾಗಿ ನಾವು ನೋಡೋದೇ ಆದರೆ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಎಂದರೆ ಯುವರ್ ಆನ್ಸರ್ ಈಸ್ ಬಿ 29 ಈಸ್ ದ ರೈಟ್ ಆನ್ಸರ್. ಅವಿಭಾಜ್ಯ ಸಂಖ್ಯೆಗಳ ಸರಣಿಯಲ್ಲಿ ಏನಾಗಿದೆ ಅಂದರೆ ಮುಂದುವರೆದಿದೆ ಸ್ನೇಹಿತರೆ. ವೆರಿ ಈಸಿ, ಇದನ್ನು ಯಾರು ಬೇಕಾದರೂ ಸಹಿತ ಮಾಡ್ತಾರೆ, ಹಾಗೆ ಒಂದಿರಲಿ ಅಂತ ಹಾಕಿದ್ದು. 24ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಕೊತ ಬರೋದಾದರೆ 24ನೇ ಪ್ರಶ್ನೆ ಅತಿ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಈಗಾಗಲೇ ಹಿಂದೆ ಇಂಥ ಪ್ರಶ್ನೆನೇ ನಿಮಗೆ ಚರ್ಚೆಯನ್ನು ಮಾಡಿದ್ದೀವಿ. ಇದರ ಬಗ್ಗೆ ನಿಮಗೆ ಜಾಸ್ತಿನೇ ಹೇಳೋಕೆ ಹೋಗಂಗಿಲ್ಲ. ಯಾಕಂದ್ರೆ ಯಾಕೆ ಇಂಥ ಸಂಖ್ಯೆನ ಪದೇ ಪದೇ ಸೇರಿಸ್ತೀನಿ ಅಂದ್ರೆ ಅವೆಲ್ಲ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಮತ್ತು ನೋಡಿ, ಇಲ್ಲಿ 3ರಿಂದ 7, 7ರಿಂದ 15, 15ರಿಂದ 31, 63 ಅಂತೇಳಂದ್ರೆ ಇಲ್ಲಿ ಇಂಟು 2 ಅಂದ್ರೆ
3 ಇಂಟು 2 = 6 ಪ್ಲಸ್ 1 = 7. ಈ ಟೈಪ್ ಇಂಟು ಮತ್ತು ಏನಾಗಿದೆ 1 ಕೂಡಿಸ್ಕೊಂತ ಹೋಗಿದ್ದಾರೆ. ಮತ್ತು ಒಳ್ಳಿ ಮುಂದಿನ ಸಂಖ್ಯೆ 7 ಇಂಟು 2 14 ಪ್ಲಸ್ 1 15 ಆಗಿದೆ. ಮತ್ತು ನೆಕ್ಸ್ಟ್ 15 ಸಂಖ್ಯೆ 15 ಇಂಟು 2 30 ಪ್ಲಸ್ 1 31 ಆಗಿದೆ. ಮತ್ತು ಮುಂದಿನ ಸಂಖ್ಯೆ 31 ಇಂಟು 2 31 60 31 64 ಪ್ಲಸ್ 1 31 62 ಸಾರಿ 31 62 ಪ್ಲಸ್ 1 = 63. ಅದೇ ಟೈಪ್ ನಾವು ಇದನ್ನು ಮುಂದುವರೆದ ಭಾಗವಾಗಿ ನೋಡೋದು ಆಯ್ತಪ್ಪ ಅಂತೇಳಂದರೆ 63 ಇಂಟು 2 = 126. 3 6 ಮತ್ತು 3 6 ಮತ್ತು 2 6 12 126 ಪ್ಲಸ್ 1 = 127 ನಿಮ್ಮ ಉತ್ತರ. ಈಗ ಇಂಥವಾಗಲೇ ಈ ಹಿಂದೆ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ನಿಮಗೆಲ್ಲ ಹೇಳಿದ್ದೀವಿ. ಸೇಮ್ ಏನಂತೇಳಿ ಇಂಟು 2 + 1 ಸರಣಿಯಲ್ಲಿ ಇದು ಮುಂದುವರೆದಿದೆ. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಯುವರ್ ಆನ್ಸರ್ ಈಸ್ ಸಿ 127. ಅಗೇನ್ ಸೇಮ್ ಮೆಥಡ್. ಈ ಒಂದು ಲೆಕ್ಕ ನಿಮಗಾಗಿ 127 ಸರಿಯಾದ ಉತ್ತರ. ಹಾಗಾದರೆ ಮುಂದಿನ ಲೆಕ್ಕ ಅಗೇನ್ ಭಾಳ ಚೆನ್ನಾಗಿರ್ತಕ್ಕಂಥ ಅತಿ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ತಾವೆಲ್ಲರೂ ಮಾಡ್ತೀರಿ. 6 12 12 24 12 24 24 48 48 96. ಅತಿ ಸರಳ ಪ್ರಶ್ನೆ. ತಾವೆಲ್ಲರೂ ಇದನ್ನೇನು ಮಾಡ್ತೀರಿ, ಆನ್ಸರ್ ಮಾಡ್ತೀರಿ. ಆವಾಗ ಒಂದೊಂದು ಇರಲಿ ಅಂಥೇಳಿ ಹಾಕಿದಂತಹ ಪ್ರಶ್ನೆ ಇವು ಆಗ್ಯದ ಅಂತಂತೇಳಿ. ಹಾಗಾದ್ರೆ 26ನೇ ಪ್ರಶ್ನೆಗೆ ಬರೋಣ. 27ನೇ ಪ್ರಶ್ನೆ, 26ನೇ ಪ್ರಶ್ನೆ. 26ನೇ ಪ್ರಶ್ನೆ ಅಗೇನ್ 2 4 ಸೇಮ್ ಮತ್ತೆ ಒಳ್ಳಿ ಅದೇ ಥರನಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. 2 ಇಂಟು 2 2 4 ಪ್ಲಸ್ 1 5 ಮತ್ತು 5 ಇಂಟು 2 5 ಇಂಟು 2 10 ಪ್ಲಸ್ 1 = 11 11 ಇಂಟು 2 24 11 22 ಪ್ಲಸ್ 1 = 23 23 ಇಂಟು 2 = 46 ಪ್ಲಸ್ 1 47. ಹಾಗೆಯೇ 47 ಇಂಟು 2 = 90 2 14 ಕೈಲ ಬಂತು 1 2 4 8 1 9 94ಕ್ಕೆ ನಾವು 94ಕ್ಕೆ ಮತ್ತೆ ಇಲ್ಲಿ 1 ಸೇರಿಸ್ಬೇಕು. ನಮ್ಮ ಉತ್ತರ 95. ಯುವರ್ ಆನ್ಸರ್ ಈಸ್ ಡಿ = ರೈಟ್ ಆನ್ಸರ್ 95. ಈ ಥರನಾಗಿರ್ತಕ್ಕಂಥ ಪ್ರಶ್ನೆ ನಿಮಗಾಗಿ 26ನೇ ಪ್ರಶ್ನೆಗೆ 95 ರೈಟ್ ಆನ್ಸರ್. ಅಗೇನ್ ಇಂಟು 2 ಪ್ಲಸ್ 1 ಅನ್ನುವಂತಹ ಒಂದು ಲೆಕ್ಕ ನಿಮಗಾಗಿ. ಆ್ಯಂಡ್ ನೆಕ್ಸ್ಟ್ ಇಸ್ ಬ್ಯೂಟಿಫುಲ್ ಕ್ವಶನ್ ಈಸ್, ಇದುವರೆಗೂ ನಾವೇನು ಮಾಡಿದ್ವಿ ಅಂದರೆ ಗುಣಾಕಾರ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅವುಗಳ ಜೊತೆಗೇ ನಾವು ಹಲವಾರು ಪ್ರಶ್ನೆಗಳನ್ನು ನಾವು ತಂದಿದ್ವಿ. ಸೊ ಇದು ಒಂದು ಫಸ್ಟ್ ಕ್ವಶನ್. ಇದು ಯಾವ ಥರನಾಗಿದೆ ಅಂತ ನಾವಿಲ್ಲಿ ಕಂಡುಹಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಂಬರ್ ಸಿಸ್ಟಮ್ ಈಸ್ ಬಿಗ್, ಅಂದರೆ ದೊಡ್ಡ ನಂಬರ್ ಆಗಿರೋದ್ರಿಂದ. ಆದರೂ ನಮಗೊಂದೇನೋ ಕಂಡುಹಿಡಿಬೋದು, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯ ಕಡೆಗೆ ಏರಿಕೆ ಕ್ರಮದಲ್ಲಿ ಹೊಂಟದ. ಇಳಿಕೆ ಕ್ರಮದಲ್ಲಿ ಏನಾಗ್ಯದ ಹೊಂಟದ. 512 ಐತಿ, 756 ಐತಿ, 128 ಅಂದರೆ 64. ಆದರೆ 64ರಿಂದ ಏನು ಬರ್ತದ ಅಂಥೇಳಿ ನಾವು ನೋಡೋದಾದ್ರೆ ಇಲ್ಲಿ ಏನೋ ಒಂದು ಆಗ್ಯದ. ಏನಾಗ್ಯದಪ್ಪ ಅಂತೇಳಂದ್ರೆ ಸ್ವಲ್ಪ ನಾವು ನೋಡೋದಾದ್ರೆ 512 ಮತ್ತು 756 ಸ್ವಲ್ಪ ಇದಕ್ಕೇನಾದ್ರು ಒಂದು ರಿಲೇಷನ್ ನಾವು ಕಂಡುಹಿಡಿದೀವಪ್ಪ ಅಂತೇಳಂದ್ರೆ ನಾವು ಹಾಗೆ ಒಂದು ಪರೀಕ್ಷೆ ಮಾಡೋಣ. ಏನಂತೇಳಿ 512ನ್ನು 756ರಲ್ಲಿ
512ರಲ್ಲಿ 756 ಏನು ಮಾಡೋಣ ಕಳೆಯಮ್ಮ, ಹಂಗಾದ್ರೆ ನಮಗೇನಂತ ಗೊತ್ತಾಗತ್ತೆ. ಸೊ ಇಲ್ಲಿ 6 ಐತಿ, 12ರಲ್ಲಿ 6 ಹೋದರೆ 6, ಕೈಲ ಬಂತು 1, 11ರಲ್ಲಿ 6 ಹೋದರೆ 5, ಕೈಲ ಬಂತು 1, 5ರಲ್ಲಿ 3 ಹೋದರೆ 2, 756 ನಮಗೆ ಉತ್ತರ ಬಂತು. ಅಂದ್ರೆ ಇದು ಯಾವ ಥರನಾಗಿ ಮುಂದುವರೆದಿದೆ ಅಂದರೆ ಭಾಗಾಕಾರ ರೀತಿಯಲ್ಲಿ ಏನಾಗಿದೆ, ಇದು ಮುಂದುವರೆದಿದೆ. ಏನಂತೇಳಿ 512 ಭಾಗಲೆ 2, 756 ಭಾಗಲೆ 2. ನೋಡಿರಿ, 512ನ್ನು 2ರಲ್ಲಿ ಭಾಗಿಸಿದಾಗ 756 ಬಂತು ಅಲ್ವಾ, 756 ಬಂತು. 756ನ್ನು 2ರಲ್ಲಿ ಭಾಗಿಸಿದಾಗ 128 ಬಂತು, 128 ಬರ್ತದೆ. ಹಾಗೆಯೇ 128ನ್ನು 2ರಲ್ಲಿ ಭಾಗಿಸಿದಾಗ ನಮಗೆ 64 ಬರ್ತದೆ. 64 128, 128 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 64. ಹಾಗೆಯೇ 64ನ್ನು ಬೈ 2 ಮಾಡಿದ್ದೀವಿ ಅಂದ್ರೆ 64/2 ಈಸ್ ಈಕ್ವಲ್ ಟು 32. ಸೊ ಯುವರ್ ಆನ್ಸರ್ ಈಸ್ 32. ಆನ್ಸರ್ ಈಸ್ ಸಿ. ಇಲ್ಲಿ 64 ಐತಿ, 16 ಐತಿ, 128 ಐತಿ. ಹಂಗದೆ ಇದಕ್ಕೊಳ್ಳೆ ಸಿಮಿಲರ್ ಆಗಿ ಆನ್ಸರ್ ಅಂತೇಳಿ ಯಾವುದಕ್ಕೂ ಸಹಿತ ಹಾಕಬಾರದು ಸ್ನೇಹಿತರೆ. ಇದು ಭಾಗಾಕಾರ ರೀತಿಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸಂಖ್ಯೆ ದೊಡ್ಡದಿದ್ಕೊಳ್ಳೆ ನಾವು ಯಾವುದಕ್ಕೂ ಸಹಿತ ತಲೆ ಕೆಡಿಸ್ಕೋಬಾರ್ದು. ಪ್ರಶ್ನೆಯನ್ನು ಸಮಾಧಾನದಿಂದ ನೋಡಿದರೆ ಉತ್ತರ ತಾನಾಗಿ ಸಿಗುತ್ತೆ ಅನ್ನಲಿಕ್ಕೆ ಈ ಎಕ್ಸಾಂಪಲ್. 27ನೇ ಲೆಕ್ಕ ಭಾಗಾಕಾರದ ಲೆಕ್ಕ ನಿಮಗಾಗಿ. ನಿಮ್ಮ ಉತ್ತರ 32. ಪ್ರಶ್ನೆ ಅರ್ಥ ಆಯಿತು ಅಂತೇಳಿ ಅನ್ಕೊತೀನಿ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 28ನೇ ಪ್ರಶ್ನೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ 2 ಅದಾವೆ. ಕ್ವಶನ್ ಮಾರ್ಕ್ 2 ಅದಾವೆ. ಆಪ್ಷನ್ಸು ಸಹಿತ ಇಲ್ಲಿ 2 ಬಂದವು. ಆಪ್ಷನ್ಸು ಸಹಿತ ಇಲ್ಲಿ ಅಂದ್ರೆ ಸರಿಯಾದ ಉತ್ತರ ಅಂದರೆ ಇದು ಒಂದನೇ ಖಾಲಿ ಜಾಗ, ಇದು 2ನೇ ಖಾಲಿ ಜಾಗ. 1ನೇ ಖಾಲಿ ಜಾಗದಲ್ಲಿ ಯಾವ ಪ್ರಶ್ನೆಗೆ ಏನು ಉತ್ತರ ಬರಬೇಕು, 2ನೇ ಖಾಲಿ ಜಾಗದಲ್ಲಿ ಯಾವ ಪ್ರಶ್ನೆಗೆ ಅಂದರೆ ಯಾವ ಸರಣಿಯಲ್ಲಿ ಸಂಖ್ಯೆಯ ಬರಬೇಕು ಅನ್ನೋದನ್ನು ನಾವೀಗ ನೋಡ್ಕೊತಾ ಹೋಗೋಣ. ಹಾಗೆ ನೋಡಿ, ಇಲ್ಲಿ ಒಂದು ದೊಡ್ಡ ಸಂಖ್ಯೆ ಇದೆ, ಇನ್ನೊಂದು ಚಿಕ್ಕ ಸಂಖ್ಯೆ ಇದೆ. ಅಂದ್ರೆ ಒಂದು ಏರಿಕೆ ಕ್ರಮ ಮತ್ತು ಸಂಖ್ಯೆಗಳ ಇಳಿಕೆ ಕ್ರಮದಲ್ಲಿ ನಮಗೆ ಈ ಸರಣಿಯನ್ನು ನಾವೇನು ಮಾಡ್ತೀವಿ ನೋಡ್ತೀವಿ ಸ್ನೇಹಿತರೆ. ನೋಡ್ರಿ, 20 ಆದಮೇಲೆ 30 ಐತಿ, 30 ಆದಮೇಲೆ 40 ಐತಿ. ಹಾಗಾದ್ರೆ 40 ಆದಮೇಲೆ ಪ್ರತಿ ಇದಕ್ಕೂ +10 ಆಗ್ಯದ, +10 ಆಗ್ಯದ. ಇದಕ್ಕೂ +10 ಮಾಡಿದೀವಪ್ಪ ಅಂತೇಳಿ ಅಂದ್ರೆ ಮೊದಲನೇ ಬಾಕ್ಸಿಗೆ ನಮ್ಮ ಉತ್ತರ ಏನು ಬರ್ತೈತಿ, 50 ಬರ್ತೈತಿ. ಹಾಗಾದ್ರೆ ನೋಡ್ರಿ, ಇದರಲ್ಲಿ 50 ಯಾವುದಕ್ಕೆ ಐತಿ, C1 ಐತಿ, ಆಮೇಲೆ ಇಲ್ಲೊಂದು ಐತಿ 50. ಓಕೆ, ಇವೆರಡು ಅಂತರೂ ಆಯ್ತು, ಎಲಿಮಿನೇಟೆಡ್ ಅವೆರಡು ತೆಗೆದುಬಿಡಮ್ಮ. ಹಾಗಾದ್ರೆ ಈಗ ನಮಗೆ ಬೇಕಾಗಿರೋ ಆನ್ಸರ್ ಏನು, ಸಿನೋ ಅಥವಾ ಏನು? ಯಾಕಂದ್ರೆ ಇಲ್ಲಿನೂ 50 ಐತಿ, ಇಲ್ಲಿ 2 ಐತಿ, ಇಲ್ಲಿನೂ 50 ಐತಿ, ಇಲ್ಲಿನೂ ಸಹಿತ 2 ಐತಿ. ಹಾಗಾದ್ರೆ ಮೇಲಿನ ಇನ್ನೊಂದು ಸ್ವಲ್ಪ ನೋಡ್ಕೊಂತ ಬರೋಣ. 5ರಿಂದ 4 -1, ನಂತರ 4ರಿಂದ 3 -1, ಮತ್ತೆ ಇಲ್ಲಿ 3ರಿಂದ ಈ 2ನೇ ಒಂದು ಖಾಲಿ ಜಾಗಕ್ಕೆ ಬಂದ್ರೆ -1 ಮಾಡಿದ್ರೆ ಇಲ್ಲಿ ನಮಗೆ 2 ಬರ್ತಿತ್ತು. ಅಂದ್ರೆ ಮೊದಲನೇ ಖಾಲಿ ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಪ್ರಶ್ನೆ ಉತ್ತರ 50, 2ನೇ ಖಾಲಿ ಜಾಗದಲ್ಲಿ 2, ಸರಿಯಾದ ಉತ್ತರ 50 ಮತ್ತು 2 ಅನ್ನುವಂತಹ ಈ 2 ಸಂಖ್ಯೆಗಳು 28ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಹಾಗೆ ಇದನ್ನು ಮುಂದಿನ ಪ್ರಶ್ನೆಯಾಗಿ ನಾವು ನೋಡೋದಾದರೆ 13, 18, 24, 31, 39. ಸೊ ಹೀಗೆ ನಾವೇನಾದರೂ ನೋಡ್ಕೊತ ಹೋದಾಗ ಉತ್ತಮವಾಗಿರ್ತಂಥ ಪ್ರಶ್ನೆ ನಮಗೆ ಬರ್ತೈತಿ. ನೀವೆಲ್ಲ ಇಂಥ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಈ ಹಿಂದೆ ನಾನು ಏನು ಮಾಡಿದ್ದೀನಿ ತಿಳಿಸಿದ್ದೀನಿ. ಎಲ್ಲವೂ ಸಹಿತ ಏರಿಕೆ ಕ್ರಮದಲ್ಲಿ ಅದಾವೆ. ಆದರೆ ಎಷ್ಟೆಷ್ಟು ಏರಿಕೆ ಕ್ರಮದಲ್ಲಿ ಅದಾವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. 13ರಿಂದ 18 +5 ಆಗೈತ, 18ರಿಂದ 24 +6 ಆಗ್ಯದ, 24ರಿಂದ 37ಕ್ಕೆ +7 ಆಗ್ಯದ,
31ರಿಂದ 38 ಪ್ಲಸ್ 8 ಆಗ್ಯದ. 38ರಿಂದ ಪ್ಲಸ್ ನಮಗೆ 9 ಆಗಬೇಕು. ಅಂದ್ರೆ 39ಕ್ಕೆ 9 ಸೇರಿಸ್ಬೇಕು. 39 ಪ್ಲಸ್ 9 ಈಸ್ ಈಕ್ವಲ್ ಟು 9 9 18 ಕೈಲ 1 48. ಹಾಗಾದರೆ ಏರಿಕೆ ಕ್ರಮದಲ್ಲಿ ಕೂಡಿಸಿಕೊಳ್ತಾ ಹೋಗಿರ್ತಕ್ಕಂಥ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತ ಸ್ನೇಹಿತರೆ? ಸರಿಯಾದ ಉತ್ತರ 48. ಯುವರ್ ಆನ್ಸರ್ ಈಸ್ ಸಿ. 29ನೇ ಪ್ರಶ್ನೆ. 29ನೇ ಪ್ರಶ್ನೆ. ಸರಿ ನೋಡ್ರಿ, ಹೀಗೆ ಪ್ರಶ್ನೆಗಳು ನಮಗೆ ಹಲವಾರು ಬರ್ತಾವ. ಆದರೆ ನಮ್ಮ ವಿಚಾರ ಏನಾಗಿರ್ಬೇಕಂದ್ರೆ ಒಂದೇ ಆಗಿರಬೇಕು. ಹಲವಾರು ಬಾರಿ ನಾವು ಕಷ್ಟಪಟ್ಟು ಏನು ಮಾಡ್ತೀವಿ ಅಂದರೆ ನಾವು ಓದ್ಲಿಕ್ಕೆ ಅಂತೇಳಿ ಮನೆ ಬಿಟ್ಟು ಎಲ್ಲ ಕಡೆ ನಾವು ಹೋಗ್ತಿರ್ತೀವಿ. ಅಲ್ಲಿ ಮನೆ ಬಿಟ್ಟು ಎಲ್ಲ ಕಡೆ ಹೋಗ್ತಿರ್ತೀವಿ. ಆದರೆ ಹೋಗುವಂಥ ಸಂದರ್ಭದಲ್ಲಿ ಒಂದು ನಿಶ್ಚಲವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡು ಹೋಗ್ತೀವಿ. ಆದರೆ ಏನೋ ನೇಮಕಾತಿ ಆಗಲಿಲ್ಲ, ಏನೋ ಸರ್ಕಾರ ನೇಮಕಾತಿ ಮಾಡಲಿಲ್ಲ ಅಂಥೇಳಿ ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಕಳ್ಕೋಬಾರ್ದು. ಎಷ್ಟು ನಾವು ಓದ್ತೀವಿ ಅಷ್ಟು ನಾವೇನು ಮಾಡ್ತೀವಿ, ಗಟ್ಟಿಯಾಗ್ತೀವಿ. ಸೊ ಈ ಒಂದು ವಿಷಯ ತಮ್ಮೆಲ್ಲರ ಗಮನಕ್ಕೆ ಇರಲಿ. ನೇಮಕಾತಿ ಖಂಡಿತ ಈಗ ಸದ್ಯ ನೇಮಕಾತಿಗಳು ಆಗ್ತಿದ್ದಾವೆ. ತಾವೆಲ್ಲರೂ ಸಹಿತ ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು ಅಂತೇಳಿ ಹೇಳ್ತಾ ಸಂಖ್ಯಾ ಸರಣಿಯಲ್ಲಿ 29ನೇ ಪ್ರಶ್ನೆಗೆ ಬಂದಿದ್ದೇನೆ. ಮುಂದಿನ ಪ್ರಶ್ನೆಗೆ ನೋಡೋಣ. ಬ್ಯೂಟಿಫುಲ್ ಕ್ವಶನ್. ಎಸ್, 30ನೇ ಪ್ರಶ್ನೆ. 90 30ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ನೋಡಿರಿ, 90, 380, 870 ಇಟ್ಸ್ ಎ ಬಿಗ್ ನಂಬರ್. ಇಟ್ಸ್ ಎ ಲಾಟ್ ಆಫ್ ಬಿಗ್ ನಂಬರ್. ಹಾಗಾದರೆ ಏನಾಗಿದೆ ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ನೋಡೋಣ. 9 ವರ್ಗ ಸಂಖ್ಯೆನೂ ಅಲ್ಲ, ಘನ ಸಂಖ್ಯೆನೂ ಅಲ್ಲ. 870 ವರ್ಗ ಸಂಖ್ಯೆನೂ ಅಲ್ಲ, ಘನ ಸಂಖ್ಯೆನೂ ಅಲ್ಲ. 380 ವರ್ಗ ಸಂಖ್ಯೆನೂ ಅಲ್ಲ, ಘನ ಸಂಖ್ಯೆನೂ ಅಲ್ಲ. ಹಾಗಾದ್ರೆ ಏರಿಕೆ ಕ್ರಮದಲ್ಲಿ ಏನಾದರೂ ಒಂದೇ ಹೊಂಟದೇನಾ ಅಂತ ನಾವು ನೋಡ್ಕೊಂಡು ಹೋದ್ರೆ 30ರಿಂದ 380 ತುಂಬಾ ಜಾಸ್ತಿ ಇದೆ. ನಂತರ 380ರಿಂದ 870 ತುಂಬಾ ಜಾಸ್ತಿ ಇದೆ. ಹಾಗಾಗಿ ನಿರ್ದಿಷ್ಟವಾಗಿ ಒಂದೇ ಸಂಖ್ಯೆ ಇಲ್ಲಿ ನಮಗೆ ಏರಿಕೆ ಆಗಿಲ್ಲ. ಬಟ್ ಎಲ್ಲ ಉತ್ತರವನ್ನು ನೋಡಿದರೆ ದೊಡ್ಡ ಸಂಖ್ಯೆ ಬರುತ್ತೆ ಎಂಬುದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಹಾಗಾದರೆ ಈ ದೊಡ್ಡ ಸಂಖ್ಯೆ ಬಂದಿದೆ ಎಂದರೆ ನಾವು ಮುಖ್ಯವಾಗಿ ವಿಚಾರವನ್ನು ಮಾಡಬೇಕಾಗತ್ತಾ, ಇದು ಯಾವುದರ ಸಂಖ್ಯೆ, ಒಂದು ವರ್ಗ ಸಂಖ್ಯೆಯೇ ಆಗಿರ್ತದೆ ಅಂತೇಳಿ. ಈ 90 ಇರೋದ್ರಿಂದ ಈ 100ಕ್ಕೆ ಹತ್ತಿರ ಇದೆ, ಇದು 400ಕ್ಕೆ ಹತ್ತಿರ ಇದೆ, ಇದು 900ಕ್ಕೆ ಹತ್ತಿರ ಇದೆ. ಹಾಗಾಗಿ ಮೋಸ್ಟ್ಲಿ ಇದು ವರ್ಗ ಸಂಖ್ಯೆಯಲ್ಲೇ ಇರ್ತದೆ. ಸ್ವಲ್ಪ ನಾವಿಲ್ಲಿ ನೋಡೋದಾದರೆ ಇದು 100ಕ್ಕೆ ಹತ್ತಿರ ಇರೋದ್ರಿಂದ 10ರ ವರ್ಗವನ್ನು ನೋಡೋಣ. 10 ಇಂಟು 10 10 10 100. 90 ಬಂದಿದೆ. 90 ಬಂದಿದೆ ಅಂದರೆ ಅದೇ ವರ್ಗ ಸಂಖ್ಯೆನ ಇಲ್ಲಿ ಮೈನಸ್ ಮಾಡಿದ್ದಾರೆ. ಅಂದರೆ ಎಷ್ಟು ವರ್ಗ ಸಂಖ್ಯೆ ಐತಲ್ಲ ಅಷ್ಟೇ ವರ್ಗ ಸಂಖ್ಯೆ ಏನಾಗಿದೆ ಇಲ್ಲಿ ಮೈನಸ್ ಮಾಡಿದ್ದಾರೆ. ಅಂದರೆ ಅರ್ಥ 100ರಲ್ಲಿ 10 ಕಳೆದ್ರೆ 90. ಎಸ್, ಯುವರ್ ಗೆಸ್ಸಿಂಗ್ ಈಸ್ ರೈಟ್. 10 ವರ್ಗ ಮಾಡಿ ಆ ವರ್ಗ ಸಂಖ್ಯೆಯಲ್ಲಿ ಅದೇ ವರ್ಗ ಸಂಖ್ಯೆನ ಕಳೆದಾಗ ಬಂದಿರತಕ್ಕಂಥ ಪ್ರಶ್ನೆ ಒಂದು ಸಂಖ್ಯೆ 90 ಮೊದಲನೇದು. ಹಾಗಾದ್ರೆ ಇಲ್ಲಿ 400ಕ್ಕೆ ಹತ್ತಿರ ಇರೋದ್ರಿಂದ ಇದು 20ಕ್ಕೆ ಏನಾದರೂ ಇರ್ಬೋದು ನೋಡೋಣ. 20 ಇಂಟು 20 ಈಸ್ ಈಕ್ವಲ್ ಟು 2 4 2 0 2 0 400. 380 ಆಗಿರೋದ್ರಿಂದ ನಾನು ಹೇಳಿದೆ ಈಗಾಗಲೇ 10ನೇ ವರ್ಗ ಸಂಖ್ಯೆಯಲ್ಲಿ ಮೈನಸ್ ಮಾಡ್ಯಾರ ಅಂದ್ರೆ 20ನ್ನೇ ಈ ಕಡೆ ಮೈನಸ್ ಮಾಡಬೇಕು. ಮೈನಸ್ ಮಾಡಿದೀವಿ ಅಂದ್ರೆ 400ರಲ್ಲಿ 20 ಹೋದರೆ 400ರಲ್ಲಿ 20 ಹೋದರೆ 380 ಸ್ನೇಹಿತರೆ. ಸೊ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ 10ರಿಂದ 20ಕ್ಕೆ ಅಂದರೆ 10 ಜಂಪ್ ಆಗಿದೆ. ಮತ್ತು ಒಳ್ಳೆ 30 ತಗೊಳ್ರಿ. 30ರ ವರ್ಗ 30 ಇಂಟು 30 ಈಸ್ ಈಕ್ವಲ್ ಟು 3 3 9 2 0ಗೆ 2 0 900. 900 ಮೈನಸ್ 30 870.
900ರಲ್ಲಿ -30 ಮಾಡಿದರೆ 870. ಇಟ್ ಇಸ್ ಅ ಬ್ಯೂಟಿಫುಲ್ ಆನ್ಸರ್. ಅದಾದ ಮೇಲೆ ನೆಕ್ಸ್ಟ್ 10, 20, 30, ನೆಕ್ಸ್ಟ್ 40ರ ವರ್ಗ ನೆಕ್ಸ್ಟ್ ನಮಗೆ ಈ ಜಾಗದಲ್ಲಿ ಬರಬೇಕು. ಹಾಗೆ 40ರ ವರ್ಗವನ್ನು ನಾವು ನೋಡಿದ್ದೀವಿ ಅಂದ್ರೆ 40 × 40 = 4 4 16. 4 4 16, ಇದೊಂದು 0 ಇದೊಂದು 0. ಅಂದ್ರೆ 40 × 40 ಮಾಡಿದರೆ 1600 ಉತ್ತರ ಬಂತು. 1600. ಅದರಲ್ಲಿ 40ರ ಏನು ಮಾಡಿರಿ, ಮೈನಸನ್ನು ಮಾಡಿರಿ. 40ನ್ನು ಮೈನಸ್ 1600ರಲ್ಲಿ 40ನ್ನು ಮೈನಸ್ ಮಾಡಿದ್ದೀವಿ ಅಂದ್ರೆ 1560 ನಿಮ್ಮ ಉತ್ತರ. 1560. ಯುವರ್ ಆನ್ಸರ್ ಈಸ್ ಸಿ. ನೋಡಿರಿ, 16ಕ್ಕೆ ನಾವೇನಾದರೂ 40 ಕೂಡಿಸಿದ್ವಿ ಅಂದ್ರೆ ಇದು ಉತ್ತರ ಬರ್ತೈತಿ. ಹಾಗೆ 1600 ಇಟ್ಟಿವಿ ಅಂದ್ರೆ ಎ ಉತ್ತರ ಬರ್ತೈತಿ. ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಯಾಕಂದ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಸರಣಿ ಆಗಿದೆ. ಈ ಸರಣಿಯಲ್ಲಿ 10ನ್ನು ವರ್ಗ ಮಾಡಿ ಅದೇ ವರ್ಗ ಸಂಖ್ಯೆನ ಕಳೆದಾರ, 20ನ್ನು ವರ್ಗ ಮಾಡಿ ಅದೇ ಸಂಖ್ಯೆನ ಕಳೆದಾರ, 30ನ್ನು ವರ್ಗ ಮಾಡಿ ಅದೇ ಸಂಖ್ಯೆನ ಕಳೆದಾರ. ಹಾಗಾಗಿ 10, 20, 30, 40. ಈ 40ನ್ನು ವರ್ಗ ಮಾಡಿದಾಗ 1600. ಅದೇ ವರ್ಗ ಸಂಖ್ಯೆನ ಇಲ್ಲಿ ಕಳೆದಿವಪ್ಪ ಅಂತಂದರೆ 40ನ್ನು ಕಳೆದಿವಿ ಅಂದರೆ 1560. ಇದು ನಮ್ಮ ಒಂದು ಸಂಖ್ಯಾ ಸರಣಿಯಲ್ಲಿ ಕೊನೆಯ ಲೆಕ್ಕ ಅಂತ ಹೇಳ್ತಾ ಇಲ್ಲಿವರೆಗೂ ಸಂಖ್ಯಾ ಸರಣಿಯ ಮೇಲೆ ನಾವೆಲ್ಲರೂ ಚರ್ಚೆಯನ್ನು ಮಾಡಿದ್ದೀವಿ ಸ್ನೇಹಿತರೆ. ಈ ಎಲ್ಲದನ್ನೂ ಸಹಿತ ಈ ಒಂದು ತರಗತಿಗಳನ್ನು ನೋಡಿರಿ. ಹೆಚ್ಚೆಚ್ಚಿಗೆ ನಮ್ಮ ಸಾಧನಾ ಶಂಕರ್ ಅಕಾಡೆಮಿಯನ್ನು ಪ್ರೋತ್ಸಾಹಿಸಿ. ಸಾಧನಾ ಶಂಕರ್ ಅಕಾಡೆಮಿ ಆ್ಯಪನ್ನು ತಾವೆಲ್ಲರೂ ಅದನ್ನೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಅಂತೇಳಿ ಹೇಳ್ತಾ, ನಾನು ಮಂಜುನಾಥ್ ಪೂಜಾರ್, ಪದವೀಧರ ಶಿಕ್ಷಕ, ಕೊಪ್ಪಳ ಜಿಲ್ಲೆ. ಎಲ್ರಿಗೂ ಸಹಿತ ಒಳ್ಳೆಯದಾಗಲಿ. ನಮಸ್ಕಾರ. ಮುಂದಿನ ತರಗತಿಯೊಂದಿಗೆ ಮತ್ತೆ ಇನ್ನೊಂದು ಬೇರೆ ಒಂದು ಪರಿಕಲ್ಪನೆಯೊಂದಿಗೆ ತಮ್ಮೊಂದಿಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಸಹಿತ ಧನ್ಯವಾದಗಳು.